ನೀವು ವೃಶ್ಚಿಕ ರಾಶಿಯವರಾಗಿದ್ದು ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಆದರೆ, ಈ ತುಂಬ ದುಡ್ಡು ಹಣ ಸಂಪಾದನೆ ಮಾಡ್ತೀನಿ ಗುರುಗಳೇ, ಎಷ್ಟೇ ದುಡ್ಡು ಬರಲಿ ಮನೇಲಿ ಮಾತ್ರ ದುಡ್ಡು ನಿಲ್ತಾ ಇಲ್ಲ, ಏನು ಮಾಡಿದ್ರು ಮನೇಲಿ ದುಡ್ಡು ನಿಲ್ತಾ ಇಲ್ಲ, ನಮ್ಮ ಮನೆ ಅದು ಏನು ಅಂತ ಗೊತ್ತಿಲ್ಲ, ಅದು ಬೇಕಾದ್ರೆ ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಲೀಸ್ ಮನೆ ಆಗಿರಲಿ, ಕ್ವಾರ್ಟರ್ಸ್ ಕೊಟ್ಟು ಫ್ರೀ ಕ್ವಾರ್ಟರ್ಸ್ ಮನೆ ಆಗಿರ್ಬೋದು, ಯಾವ್ದು ಬೇಕಾರಾಗಿರ್ಬೋದು, ಗೆಸ್ಟ್ ಹೌಸ್ ಯಾವ್ದು ಬೇಕಾರಾಗಿರ್ಬೋದು, ನೀವು ನಿತ್ಯ ವಾಸ ಮಾಡುವಂಥ ಮನೆ ಅದಾಗಿದ್ದು, ಆ ಜಾಗ ಅದಾಗಿದ್ದು, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಅಲ್ಲಿ ನಿಮಗೆ ನೆಮ್ಮದಿಯಿಂದ ವಾಸ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಆದರೆ, ಆ ಜಾಗದಲ್ಲಿ ನಿಮಗೆ ನೆಮ್ಮದಿಯಿಂದ ವಾಸ ಮಾಡೋಕ್ಕಾಗ್ತಾ ಇಲ್ಲ, ಎಷ್ಟು ದುಡಿಮೆ ಮಾಡಿದ್ರು ₹1 ದುಡ್ಡು ಉಳಿತಾ ಇಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಮನೇಲಿ ಹುಷಾರಿಲ್ಲಂಗೆ ಆಗ್ತಾ ಇದೆ, ಆಮೇಲೆ ಮನೆಯಲ್ಲೆಲ್ಲರೂ ಒಬ್ರಿಗೊಬ್ರಿಗೆ ಜಗಳ ಆಗ್ತಾ ಇದೆ, ಆ ಮನೆ ಒಳಗಡೆ ಹೋದ್ರೇ ಒಂಥರ ಮನೆಗೆ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಆ ಮನೇಲಿ ಏನೋ ದೋಷ ಇದೆ ಅನ್ನಿಸ್ತಾ ಇದೆ, ಮನೇಲಿ ಏನೋ ಸಮಸ್ಯೆ ಇದೆ ಅನ್ನಿಸ್ತಾ ಇದೆ, ಮನೆಯಲ್ಲಿ ಏನೋ ನೆಗೆಟಿವಿಟಿ ಇದೆ ಅನ್ನಿಸ್ತಾ ಇದೆ, ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ಮನೆಯ ವಾಸ್ತು ಸಮಸ್ಯೆಗಳು ಅಂತ ನಿಮಗೆ ಅನಿಸಿ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥದ್ದು ಯಾವುದೋ ಒಂದು ಸೈಟ್ ಖರೀದಿ ಮಾಡ್ತಾ ಇದ್ದೀರಾ, ಅರ್ಧಂಬರ್ಧ ಆಗೋಗಿದೆ, ಮುಂದುವರಿತಾ ಇಲ್ಲ, ಯಾವುದೋ ಒಂದು ಸೈಟ್ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅರ್ಧಂಬರ್ಧ ಆಗಿದೆ, ಮುಂದುವರಿತಾ ಇಲ್ಲ, ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರಲಿ, ವಾಸ್ತು ದೋಷ, ನೀವು ವಾಸ ಮಾಡುವ ಮನೆಯ ವಾಸ್ತು ಸಂಬಂಧಪಟ್ಟಂಥ ಸಮಸ್ಯೆ ಇರಲಿ, ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ ನಾನು ಹೇಳ್ತೇನೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ, ಆಯ್ತಲ್ವಾ? ಬಹಳ ಇಂಪಾರ್ಟೆಂಟ್ ಇದು. ಇದ್ರ ಜೊತೆಯಲ್ಲಿ ನಿಮ್ಗೇನಾದ್ರು ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡ್ಬೋದು, ನಾನು ಕಮೆಂಟ್ಸ್ನೆಲ್ಲ ಓದಿ ಸಾಧ್ಯವಾದರೆ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ನೋಡಿ, ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಶನಿವಾರ ಬಹಳ ಇಂಪಾರ್ಟೆಂಟು. ನಿಮ್ಮ ಎಲ್ಲ ವಾಸ್ತು ದೋಷಗಳು, ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಇದರ ಪರಿಹಾರಕ್ಕೆ ಶನಿವಾರ ಬಹಳ ಇಂಪಾರ್ಟೆಂಟು. ನೆನ್ಪಿಟ್ಕೊಳ್ಳಿ, ಶನಿವಾರ ಏನು ಮಾಡಬೇಕು, 8 ಶನಿವಾರಗಳು ಮನೆ ಹತ್ತಿರದಲ್ಲಿ ಯಾವುದೇ ಶನೇಶ್ವರ ದೇವಸ್ಥಾನ ಇರಲಿ, ಅಥವಾ ಯಾವುದೇ ದೇವಸ್ಥಾನ ಇದ್ದು ಅದರಲ್ಲಿ ನವಗ್ರಹದಲ್ಲಿ ಶನೇಶ್ವರ ಸ್ವಾಮಿ ಇದ್ದೇ ಇರ್ತಾರೆ. ಸೊ ಸೂರ್ಯನ ಹಿಂದ್ಗಡೆ ಇರತಕ್ಕಂಥದ್ದೇ ಪಶ್ಚಿಮದಲ್ಲಿ ಶನೇಶ್ವರ. ಸೊ ಆ ಶನೇಶ್ವರನಿಗೆ 8 ಶನಿವಾರಗಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಶನೇಶ್ವರ ಅಲ್ಲಿಗೆ ಹೋಗಿ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಮಾಡಿಸಿ. ಏನು ಅಭಿಷೇಕ? ಹರಿದ್ರೋದಕ ಅಭಿಷೇಕ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಅರಿಶಿಣದ ನೀರಿನಲ್ಲಿ ಶನೇಶ್ವರನಿಗೆ ಅಭಿಷೇಕವನ್ನು ಮಾಡಿಸಿ, ಆ ಅರಿಶಿಣದ ಅಭಿಷೇಕ ಜಲ ತೀರ್ಥ ಇರುತ್ತಲ್ಲ, ಆ ತೀರ್ಥವನ್ನು ಹಿಡ್ಕೊಂಡ್ಬರ್ಬೇಕು. ಪ್ರತಿ ಶನಿವಾರ 8 ಶನಿವಾರಗಳು ಶನೇಶ್ವರನಿಗೆ ಅರಿಶಿಣದ ನೀರಿನಲ್ಲಿ ಅಭಿಷೇಕ ಮಾಡಿ ಆ ಅರಿಶಿನ ನೀರನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಅಲ್ಲಿ ಸ್ವಾಮಿಗೆ ಆಮೇಲೆ ಅರ್ಚನೆ ಮಾಡಿದಂತಹ ನೀಲಿ ಬಣ್ಣದ ಹೂನಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಆ ಅರ್ಚನೆ ಹೂವನ್ನು ತನ್ಬೋದು ಪ್ರಸಾದವನ್ನು ನಿಮ್ಮ ಮನೆಯ ವಾಸ್ತು ಬಾಗಿಲಿಗೆ ಮನೆಯೆಲ್ಲ ಆ ಅರಿಶಿನ ನೀರನ್ನು ಚಿಮುಕ್ಸ್ಕೊಂಡು ಬರಬೇಕು. ನೀವು ಮಕರ ರಾಶಿಯವರಾಗಿದ್ದರೆ ಈ ಕೆಲಸ ಮಾಡಬೇಕು. ಮಕರ ಅಂದರೆ ವೃಶ್ಚಿಕ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ಕೆಲಸವನ್ನು ಮಾಡಬೇಕು. ಮನೆಯೆಲ್ಲ ಆ ಅರಿಶಿಣದ ನೀರು, ಶನೇಶ್ವರನಿಗೆ ಅಭಿಷೇಕ ಮಾಡದೆ ಅರಿಶಿಣ ನೀರನ್ನು ಮನೆಯೆಲ್ಲ ಚಿಮುಕಿಸ್ಬೇಕು, ಆಯ್ತಲ್ವ? ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಆದರೆ ಆ ಭೂಮಿಯಲ್ಲಿ ಹಾಕಬೇಕು, ಅರಿಶಿಣ ನೀರು ತೊಗೊಂಡು ಆ ಭೂಮಿಗೆ ಹಾಕಬೇಕು. ಆ ಸ್ವಾಮಿಗೆ ಅರ್ಚನೆ ಮಾಡಿದ ಹೂವಿನ ಪ್ರಸಾದ ಮನೆಯ ವಾಸ್ತು ಬಾಗಿಲಿಗೂ ಬೀಳಬೇಕು, ಅಥವಾ ಭೂಮಿ ಸಮಸ್ಯೆ ಆದರೆ ಭೂಮಿಯಲ್ಲಿ ಬೀಳಬೇಕು. ಯಾವ ವೃಶ್ಚಿಕ ರಾಶಿಯವರು ನೀವು ಈ ಕೆಲಸವನ್ನು 8 ಶನಿವಾರಗಳು ಮಾಡ್ತೀರಲ್ಲ, ನಿಮ್ಮ ಈಸಿಯಾಗಿ ನಿಮ್ಮ ಭೂಮಿ ಸಂಬಂಧಪಟ್ಟಂಥ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ, ಮನೆಯಲ್ಲಿರುವ ವಾಸ್ತು ಸಮಸ್ಯೆಗಳೆಲ್ಲ ಪರಿಹಾರವಾಗಿ ನಿಮಗೆ ನೆಮ್ಮದಿಯಿಂದ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗ್ತದೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕಾ, ಅದಕ್ಕೂ ಒಂದು ಪರಿಹಾರವನ್ನು ಹೇಳ್ತೇನೆ. ಈ ವಿಡಿಯೋದ ಎಂಡ್ನಲ್ಲಿ ನಾನು ಅದ್ಭುತವಾದಂತಹ ಒಂದು ವಾಸ್ತು ಶ್ಲೋಕವನ್ನು ಹೇಳ್ಕೊಡ್ತೇನೆ. ಆ ವಾಸ್ತು ಶ್ಲೋಕವನ್ನು ಸಹ ಮನೆಯಲ್ಲಿ ನಿತ್ಯ ಒಂದು ಚೆಮ್ನಲ್ಲಿ, ತಾಮ್ರದ ಒಂದು ಚೆಮ್ನಲ್ಲಿ ತುಂಬ ನೀರು ತುಂಬಿಕೊಂಡು ಅದರ ಮೇಲೆ ಒಂದು ಕೈ ಇಟ್ಕೊಂಡು ಒಂದು 28 ಬಾರಿ ಆ ಮಂತ್ರವನ್ನು ಕೇಳಿಸ್ಕೊಂಡು ಹೇಳ್ಕೊಂಡು ಅದನ್ನು ಮನೆ ಮೇನ್ ಡೋರ್ ಇರ್ತಲ್ಲ ಅದರ ಬಲಭಾಗದಲ್ಲಿ ಅಲ್ಲಿಡಬೇಕು. ಅಲ್ಲಿಟ್ಟಾಗ ಆ ಮನೆಯಲ್ಲಿ ಯಾವಾಗಲೂ ಸಹ ತಾಮ್ರದ ಚೆಂಬು ತುಂಬ ನೀರಿರಬೇಕು. ಅದು ವಾಸ್ತು ಮಂತ್ರದಿಂದ ಅಭಿಮಂತ್ರಣೆ ಆಗಿರುತ್ತೆ, ನೀವೇ ಮುಟ್ಟಿರ್ತೀರಿ. ಅದು ತುಂಬ ಪವರ್ಫುಲ್ ಆಗಿ, ಯಾಕೆಂದರೆ ವಾಸ್ತುನೇ ತುಂಬ ಪವರ್ಫುಲ್ಲು. ಸೊ ನಿಮಗೋಸ್ಕರ ನಾನು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಹಾವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇಗಲ್ಲ, ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮವನ್ನೂ ಸಹ ಮಾಡ್ತಾ ಇದ್ದೇವೆ. ಸೊ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಮಹಾವಾಸ್ತು ಶಾಂತಿ ಹೋಮ. ವಾಸ್ತು ಪುರುಷ 53 ದೇವತೆಗಳು, ಆಯ್ತಲ್ವಾ? ತ್ರಿಪಂಚಾಶ ದೇವತಾ ಸ್ಥಗಿತ ವಾಸ್ತು ಪುರುಷ ಅಂತ 53 ವಾಸ್ತು ದೇವತೆಗಳಿಗೂ ಹೋಮ ಆಗ್ತದೆ. ಜೊತೆಯಲ್ಲಿ ಭೂವರಾಹ ಸ್ವಾಮಿಗೂ ಹೋಮ ಆಗ್ತದೆ. ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವೂ ಆಗ್ತದೆ. ವಿಶೇಷ ಪ್ರಸಾದ ಸ್ವರೂಪವಾಗಿ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ.
ನೋಡಿ 29ನೇ ತಾರೀಕು ಹುಣ್ಣಿಮೆ ಇದೆ. ಅದು ವಟ ಸಾವಿತ್ರಿ ವ್ರತ ಮಾಡುವ ಅದ್ಭುತವಾದ ಹುಣ್ಣಿಮೆ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹುಣ್ಣಿಮೆ. ಭೂಮಿ ಪೂರ್ಣಿಮಾ ಅಂತ ಕರಿತಾರೆ, ಅವತ್ತು ಭೂಮಿ ಹುಣ್ಣಿಮೆ ಅವತ್ತು. ಸೊ ಭೂಮಿ ಹುಣ್ಣಿಮೆಯ ದಿವಸ ಭೂವರಾಹಸ್ವಾಮಿ ಹೋಮವನ್ನು ಮಾಡಿ, ವಾಸ್ತುಶಾಂತಿ ಹೋಮವನ್ನು ಮಾಡಿ, ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ಯಶೋವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಈ ವಿಶೇಷವಾದ ಯಶೋವರ್ಧನ ಮಣಿಯನ್ನ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಗೆ ಈ ಒಂದು ಯಶೋವರ್ಧನ ಮಣಿಗಳನ್ನು ಅಮ್ಮನವರ ಸನ್ನಿಧಾನದಲ್ಲಿಟ್ಟು ಅಲ್ಲಿ ಅಭಿಷೇಕ, ಅಲ್ಲಿ ಕುಂಕುಮಾರ್ಚನೆ ಎಲ್ಲ ಮಾಡಿಸಿಕೊಂಡು ಪ್ರಸಾದ ಸ್ವರೂಪವಾಗಿ ಇದನ್ನು ತಗೊಬಂದಿದ್ದೇನೆ ಯಶೋವರ್ಧನ ಮಣಿಗಳನ್ನು. ಈ ಮಣಿಗಳನ್ನು ನಾನು ನಿಮಗೆ ಮತ್ತೆ ಪುನಃ ಜೂನ್ 29ನೇ ತಾರೀಕು ವಟ ಸಾವಿತ್ರಿ, ವಟ ಹುಣ್ಣಿಮೆ, ವಟ ಪೂರ್ಣಿಮಾ ಅಂತ ಕರೀತಾರೆ, ಭೂಮಿ ಪೂರ್ಣಿಮಾ ಅಂತಲೂ ಕರೀತಾರೆ. ಸೊ ಭೂಮಿ ಪೂರ್ಣಿಮೆಯ ದಿವಸ ಭೂವರಾಹಸ್ವಾಮಿ ಹೋಮದಲ್ಲಿ ಹಾಗೂ ಮಹಾವಾಸುಶಾಂತಿ ಹೋಮದಲ್ಲಿ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಕಮಲ ಪುಷ್ಪಗಳು, ತಾವರೆ ಎಲೆ, ತಾವರೆ ಹೂವಿರ್ತಲ್ಲ, ತಾವರೆ ಹೂವನ್ನು ಜೇನುತುಪ್ಪದಲ್ಲಿ ಅದ್ದಿ ಹೋಮವನ್ನು ಮಾಡ್ತಕ್ಕಂಥದ್ದು. ಸೊ ಆ ವಿಶೇಷವಾದ ಹೋಮಗಳಲ್ಲಿ ಈ ಒಂದು ಯಶೋವರ್ಧನ ಮಣಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗೆ ಅನುಗುಣವಾಗಿ ನಾವು ನೀನು ವಿಶೇಷವಾದ ಪರಿಹಾರವನ್ನು ತಿಳಿಸಿದ್ದೇನೆ. ನಿಮ್ಮ ರಾಶಿಗೆ ವಿಶೇಷವಾಗಿ ಈ ಒಂದು ಮಣಿಯನ್ನು ಕೊಡ್ತಾ ಇದ್ದೇನೆ. ಇದನ್ನು ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಪಾಕೆಟಲ್ಲಿ ಇಟ್ಕೊಳ್ಬಹುದು, ಮನೆಯಲ್ಲಿ ದೇವರ ಮನೆಯಲ್ಲೇ ಇಡಬಹುದು, ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಓಡಾಡಬಹುದು. ಯಶೋವರ್ಧನ ಮಣಿ ನಿಮ್ಮ ವಾಸ್ತುದೋಷಗಳ ಪರಿಹಾರ ಮಾಡಿ, ನಿಮ್ಮ ಭೂಮಿ ಸಮಸ್ಯೆಗಳ ಪರಿಹಾರ ಮಾಡಿ, ನಿಮಗೆ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಕೊಟ್ಟು ಆರ್ಥಿಕ ಬಾಧೆಗಳು, ದಾಂಪತ್ಯ ಸಮಸ್ಯೆಗಳು, ಸಂತಾನ ಬಾಧೆಗಳು ಎಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅದ್ಭುತವಾಗಿ ಯಶೋವರ್ಧನ ಮಣಿ ಅಂದರೆ ಹೆಸರು ಹೇಳ್ತದೆ, ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ವೃದ್ಧಿ ಮಾಡ್ತಕ್ಕಂಥದ್ದು ಅಂತ. ಆ ಒಂದು ಮಣಿಯನ್ನು ಪ್ರತಿಯೊಬ್ಬರೂ ಸಹ ನಾನು ಹೇಳ್ತೇನೆ ನಿಮಗೆ ಧಾರಣೆ ಮಾಡ್ಕೊಳ್ಳಿ. ಇದನ್ನು ಪ್ರತಿಯೊಬ್ಬರಿಗೂ ಸಹ ಖಂಡಿತ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಈಗ ನಾನು ಆ ಒಂದು ವಾಸ್ತು ಮಂತ್ರವನ್ನು ಸಹ ಹೇಳ್ತೇನೆ, ಖಂಡಿತವಾಗಿ ಕೇಳಿಸ್ಕೊಳ್ಳಿ. 28 ಬಾರಿ ತಾಮ್ರದ ಚೆಂಬು ತುಂಬ ನೀರಿಟ್ಕೊಂಡು ಅದನ್ನು ಅಭಿಮಂತ್ರಣೆ ಮಾಡಿ ಮನೆಯ ದೇವರ, ನಿಮ್ಮ ಮನೆಯ ಪ್ರಧಾನ ವಾಸ್ತು ಬಾಗಿಲಿನ ಬಲಭಾಗದಲ್ಲಿ ಆ ಒಂದು ತಾಮ್ರದ ಚೆಂಬನ್ನು ಇಡಿ. ನೆಕ್ಸ್ಟ್ ಡೇ ಆ ನೀರನ್ನು ಚೆಲ್ಲಿ ಬೇರೆ ನೀರು ಹಾಕಿ ಮತ್ತೆ ಅದೇ ಥರ ಅಭಿಮಂತ್ರಣೆ ಮಾಡ್ತಾ ಇರಿ. ಆ ಸಿಂಪಲ್ ಪರಿಹಾರವನ್ನು ಕಂಟಿನ್ಯೂ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತು ಪುರುಷಾಯ ನಮಃ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು
ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನ ಮಾಡಿಸಿ ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನ ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಲಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ, ಸೊ ಅದರಿಂದ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.